ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಂಧಿ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮತ್ತು ಇತರೆ ಆರೋಪಿಗಳ ವಿರುದ್ಧ ಇಡಿ ಸಲ್ಲಿಸಿರುವ ಆರೋಪ ಪಟ್ಟಿಯನ್ನು ಪರಿಗಣಿಸುವುದಿಲ್ಲ ಅಂತ ದೆಹಲಿ ಕೋರ್ಟ್ ಹೇಳಿದೆ. ಏನು ಕಾರಣ ಅಂತಂದ್ರೆ, ನೀವು ಕೊಟ್ಟಂತ ಖಾಸಗಿ ದೂರಿನ ಆಧಾರದ ಮೇಲೆ ನೀವು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಎಫ್ಐಆರ್ ಆಗಬೇಕು. ಎಫ್ಐಆರ್ ಆದ ನಂತರ ನಿಮಗೆ ಚಾರ್ಜ್ ಶೀಟ್ ಸಲ್ಲಿಸೋಕ್ಕಾಗತ್ತೆ ಅಂತ ಹೇಳಿ ಕೋರ್ಟ್ ಹೇಳಿದೆ. ಸರ್ಕಾರದ ಮನ್ರೇಗಾ ಹೆಸರು ಬದಲಿಸುವ ವಿಚಾರ ಸಂಸತ್ನಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಮನ್ರೇಗಾ ಯೋಜನೆಯ ಹೆಸರು ಮರುನಾಮಕರಣ ಮಾಡಿ ಜಿ ಮಸೂದೆ ಮಂಡಿಸೋಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮತಿ ಕೋರಿದ್ರು. ಈ ಬೆನ್ನಲ್ಲೇ ಭಾರಿ ಗದ್ದಲ ಆಯಿತು. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ ಮಸೂದೆಯನ್ನು ಬಲವಾಗಿ ವಿರೋಧ ಮಾಡಿದರು. ಭಾರಿ ಕೋಲಾಹಲ ಆಯಿತು. ಇದರ ನಡುವೆ ಮಸೂದೆಯನ್ನು ಸಮರ್ಥಿಸಿಕೊಂಡಂತ ಸಚಿವ ಮಹಾತ್ಮ ಗಾಂಧಿ ಮತ್ತು ಪಂಡಿತ್ ದೀನ್ ದಯಾಳ್ ಅವರ ಕೆಳಮಟ್ಟದಲ್ಲಿರುವವರ ಕಲ್ಯಾಣವನ್ನು ನೋಡಿಕೊಳ್ಳಬೇಕು ಅನ್ನೋದು ನಿರ್ಧರಿಸಿದ್ರು. ಅವರ ಭಾವನೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ನಡೆಸ್ತಾ ಇದ್ದೀವಿ ಅಂತಂದ್ರು. ಇದಕ್ಕೆ ಮತ್ತೆ ಪ್ರಿಯಾಂಕಾ ಅವರು ಪ್ರತಿಕ್ರಿಯಿಸಿ, ಮನ್ರೇಗಾದಿಂದ ಕಳೆದ 20 ವರ್ಷಗಳಿಂದ ಗ್ರಾಮೀಣ ಭಾರತಕ್ಕೆ ಉದ್ಯೋಗ ಒದಗಿಸೋಕೆ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸೋಕೆ ಸಾಧ್ಯವಾಗಿದೆ. ಇದು ಎಷ್ಟು ಕ್ರಾಂತಿಕಾರಿ ಕಾನೂನೆಂದರೆ, ಇದನ್ನು ಜಾರಿಗೆ ತಂದಾಗ ಸದನದಲ್ಲಿರುವ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಸಂಪೂರ್ಣ ಒಪ್ಪಿಗೆಯನ್ನು ನೀಡಿವೆ ಅಂತಂದರು. ಗದ್ದಲದ ನಡುವೆ ವಿಮಾ ವಲಯದಲ್ಲಿ ಎಫ್ಡಿಐಯನ್ನು 100% ಹೆಚ್ಚಿಸುವ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಬಗ್ಗೆ ಚರ್ಚೆ ಮುಂದುವರೆದಿದೆ. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ದೇಶದಲ್ಲಿ ಎಸ್ಐಆರ್ ಬಗ್ಗೆ ನಕಾರಾತ್ಮಕ ವಾತಾವರಣ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನಂತಹ ಪಕ್ಷ ಎಸ್ಐಆರ್ ವಿರುದ್ಧ ರ್ಯಾಲಿ ಮಾಡ್ತಾ ಇದೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ಕುಟುಕಿದ್ರು. कई रोजगार की योजना आई. एक योजना का नाम था जवाहर रोजगार योजना. बाद में कांग्रेस ने जवाहर रोजगार योजना का नाम बदल दिया. तो क्या ಯೋಜನೆ ತರೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅದರ ಜೊತೆಗೆ ಏನೋ ಕೊಟ್ಬಿಟ್ಟೆ ಅನ್ನುವಂಥದ್ದು, ಅದರ ಹೆಸರು ಬದಲಾವಣೆ ಮಾಡೋದು ಏನೂ ಆಗಲ್ಲ. ಅದು ಗ್ರೌಂಡ್ ಲೆವೆಲಲ್ಲಿ ಎಷ್ಟು ಪ್ರಯೋಜನ ಆಗಿದೆ, ಅದರ ದುರುಪಯೋಗ ಎಷ್ಟು ಆಗ್ತಾ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಸುಮ್ಮನೆ ನಾವು ಏನೋ ಮಾಡಿಬಿಟ್ಟಿದ್ದೀವಲ್ಲ, ದುರುಪಯೋಗ ಎಷ್ಟು ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಈ ಕೇಸ್ನಲ್ಲಿ ಭಾಳ ಇದೆ, ತೆಗೀರಿ ಅದನ್ನು, ಅವಾಗ ಗೊತ್ತಾಗುತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಚುನಾವಣೆ ನಡೆಯಲಿರುವ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸುವ ಸಾಧ್ಯತೆ ಇದೆ. ಈ ಬೆಳವಣಿಗೆಯಲ್ಲಿ ನಕಲು ಮತ್ತು ದೋಷಗಳನ್ನ ತೆಗೆದುಹಾಕಲು ವಿಶೇಷ ತೀವ್ರ ಪರಿಷ್ಕರಣೆಯ ಒಟ್ಟು 58 ಲಕ್ಷ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ಈ 58 ಲಕ್ಷ ಹೆಸರುಗಳಲ್ಲಿ 24 ಲಕ್ಷ ಹೆಸರುಗಳನ್ನ ಸಾವನ್ನಪ್ಪಿದ್ದಾರೆ ಅಂತ ನಮೂದಿಸಿದ್ದಾರೆ. 19 ಲಕ್ಷ ಜನರು ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ. 12 ಲಕ್ಷ ಜನರು ಕಣ್ಮರೆಯಾಗಿದ್ದಾರೆ. 1.3 ಲಕ್ಷ ಜನರು ಹೆಸರುಗಳು ಡ್ಯೂಪ್ಲಿಕೇಟ್ ಆಗಿದೆ. ಇನ್ನು ಮುಂಬರುವ ರಾಜ್ಯ ಚುನಾವಣೆಗಳಿಗೆ ಮುಂಚಿತವಾಗಿ ನಿಖರವಾದ ಮತ್ತು ನವೀಕರಿಸಿದ ಮತದಾರರ ಪಟ್ಟಿಯನ್ನು ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಈ ಪ್ರಕ್ರಿಯೆಯನ್ನು ಅನುಸರಿಸಿದೆ. ಈ ಪ್ರಕ್ರಿಯೆಗೆ ಟಿಎಂಸಿ ಸೇರಿ ಇತರೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಿವೆ. ಇತ್ತ ಪುದುಚೇರಿಯಲ್ಲೂ 85,000 ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಸದ್ಯ ಪುದುಚೇರಿಯಲ್ಲಿ ಒಟ್ಟು 7.64 ಲಕ್ಷ ಮತದಾರರಿದ್ದಾರೆ. ಅಲ್ಲ, ಒಂದು ಕ್ಲೀನ್ ಮಾಡಿ ಅಂತ ಹೇಳ್ತೀರಾ? ಅಲ್ಲ, ಇದು ತೆಗೆದ ಮೇಲೂ ಆ ರೀತಿಯಾಗಿ ಇನ್ ಕೇಸ್ ಏನಾದ್ರೂ ಮಿಸ್ ಆಗಿ ಕೈಬಿಟ್ಟು ಹೋಗಿದ್ರೆ ವಾಪಸ್ ಅವರು ಬರೋದಕ್ಕೆ ಅವಕಾಶನೂ ಇರುತ್ತೆ. ಆ ಟೈಮ್ ಲೈನ್ ಇದರಲ್ಲಿ ಅಬ್ಜೆಕ್ಷನ್ ಎತ್ತಬೇಕಾಗಿರುವಂತವ್ರು ಯಾರು? ಜನರು. ಯಾರದ್ದು ಅದರಲ್ಲಿ ಬಿಟ್ಟೋಗಿದೆ ಅವರು ಅಬ್ಜೆಕ್ಷನ್ ಎತ್ತಬೇಕು. ಅವರು ಎಲ್ಲಾದ್ರೂ ಅಬ್ಜೆಕ್ಷನ್ ಅನ್ನು ಎತ್ತಾ ಇದ್ದಾರಾ? ಇಲ್ಲಿವರೆಗೂ ಆ ತರದ ಪ್ರಕ್ರಿಯೆ ಕಾಂಗ್ರೆಸ್ ಮಾತ್ರ ಇದರಲ್ಲಿ ವಿರೋಧವನ್ನ ಮಾಡಿಕೊಂಡು, ಯಾವ ಪಕ್ಷಗಳಿದೆ ಅದನ್ನು ವಿರೋಧ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ಹೆಸರುಗಳನ್ನ ಅಲ್ಲಿ ಕೈ ಬಿಡಲಾಗಿದೆ ಅದರಲ್ಲಿ ಯಾರು ಒಬ್ಬರು ಕೂಡ ಬಂದು ಕೇಳ್ತಾ ಇಲ್ವಲ್ಲ. ಎಲ್ಲಿದ್ದಾರೆ? ನೀವು ಬಿಹಾರದಲ್ಲೂ ಕಾಣಿಸ್ಲಿಲ್ಲ, ಈಗ ವೆಸ್ಟ್ ಬೆಂಗಾಲ್ ವಿಚಾರದಲ್ಲೂ ಇದೆ, ಪುದುಚೇರಿ ವಿಚಾರದಲ್ಲೂ ಇದೆ. ಎಲ್ಲಿದೆ ತೋರಿಸಿ ನೋಡೋಣ. ಯಾರಾದ್ರೂ ಒಂದಿಷ್ಟು ಜನ ಅಲ್ಲಿ ಹೌದಪ್ಪ ನಮ್ದು ಹೆಸರು ಬಿಟ್ಟಿದೆ ಅಂತ ಹೇಳಿ. ರಾಜಕೀಯ ಪಕ್ಷದ ನಾಯಕರು ಮಾತಾಡೋದನ್ನು ಹೊರತುಪಡಿಸ್ಬಿಟ್ರೆ ಜನ ಈ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಹೇಳಿ ನೋಡೋಣ, ತೋರಿಸಿ ಫಸ್ಟ್ ಆದರೂ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಮಾಲಿನ್ಯ ನಿಯಂತ್ರಣಕ್ಕೆ ಪೆಟ್ರೋಲ್ ಪಂಪ್ಗಳಲ್ಲಿ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರವಿಲ್ಲದೆ ವಾಹನಗಳಿಗೆ ಗುರುವಾರದಿಂದ ಇಂಧನ ತುಂಬಲು ಅವಕಾಶ ನೀಡೋದಿಲ್ವಂತೆ. ಪರಿಸರ ಸಚಿವ ಮಂಜಿಂದರ್ ಸಿಂಗ್ ಸಿರ್ಸಾ ಘೋಷಣೆ ಮಾಡಿದ್ದಾರೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಅವರು. ವಾಹನ ಮಾಲೀಕರಿಗೆ ಹೊಸ ನಿಯಮವನ್ನು ಪಾಲಿಸೋಕೆ 1 ದಿನದ ಕಾಲಾವಕಾಶ ಕೊಟ್ಟಿದ್ದಾರಂತೆ, ಒಂದೇ ದಿನದ್ದು. ಬುಧವಾರದ ನಂತರ ಮಾಲಿನ್ಯ ಪಿಯುಸಿ ಪ್ರಮಾಣ ಪತ್ರವನ್ನು ಹೊಂದಿರದ ವಾಹನಗಳಿಗೆ ಇಂಧನವನ್ನು ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದು ಗುರುವಾರದಿಂದ ದೆಹಲಿಯ ಹೊರಗಿನಿಂದ BS6 ಮಾನದಂಡಗಳನ್ನು ಅನುಸರಿಸುವ ವಾಹನಗಳಿಗೆ ಮಾತ್ರ ದೆಹಲಿಗೆ ಪ್ರವೇಶಿಸೋಕೆ ಅವಕಾಶ ಅಂತೆ. ನಿಯಮ ಮೀರುವ ನಿರ್ಮಾಣ ಸಾಮಗ್ರಿಗಳನ್ನು ಸಾಗಿಸುವ ಟ್ರಕ್ಗಳು ಮತ್ತು ವಾಹನಗಳಿಗೆ ಭಾರಿ ದಂಡ ವಿಧಿಸಲಾಗುತ್ತೆ ಅಂತ ಸಿರ್ಸಾ ಎಚ್ಚರಿಸಿದ್ದಾರೆ.
ಈ ನಡುವೆ ಹವಾಮಾನ ವೈಪರೀತ್ಯ ದಟ್ಟ ಮಂಜಿನಿಂದಾಗಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 120ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದು ಮಾಡಿದ್ದಾರೆ. ಇಂಡಿಗೋ ಮತ್ತು ಏರ್ ಇಂಡಿಯಾ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಿದೆ. ಇಂಡಿಗೋ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಿದ ಮಾಹಿತಿಯಂತೆ ಒಟ್ಟು 58 ವಿಮಾನಗಳ ಹಾರಾಟ ರದ್ದು ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳ ವಿರುದ್ಧ ನಾಳೆಯಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಇವತ್ತು ಕ್ರೈಮ್ ನಡೆದ ಸ್ಥಳಗಳಿಗೆ ಪೊಲೀಸರು ಭೇಟಿ ನೀಡಿ ಎಸ್ಪಿಪಿ ಪ್ರಸನ್ನಕುಮಾರ್ ಮಾಹಿತಿ ಪಡ್ಕೊಂಡ್ರು. ಪೊಲೀಸರು ತನಿಖೆ ನಡೆಸಿ ಆರೋಪ ಪಟ್ಟಿಯಲ್ಲಿ ದಾಖಲಿಸಿದಂತಹ ಅಂಶಗಳನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸುವ ಪ್ರಕ್ರಿಯೆ ಟ್ರಯಲ್ ಆಗಿರುತ್ತೆ. ಪೊಲೀಸರು ಕಲೆ ಹಾಕಿರುವ ಸಾಕ್ಷ್ಯಗಳು ಕೋರ್ಟ್ನಲ್ಲಿ ಸಾಬೀತಾದರೆ ಮಾತ್ರ ಆರೋಪಿಗಳನ್ನು ತಪ್ಪಿತಸ್ಥರು ಅಂತ ಕೋರ್ಟ್ ಪರಿಗಣಿಸುತ್ತೆ. ಹೀಗಾಗಿ ಪ್ರಾಸಿಕ್ಯೂಷನ್ ಪಾಲಿಗೆ ನಾಳೆಯಿಂದ ಮಹತ್ವದ ಘಟ್ಟ. ಎರಡೂ ಕಡೆ ಘಟಾನುಘಟಿ ವಕೀಲರೇ ವಿಚಾರಣೆಯನ್ನ ನಡೆಸ್ತಾರೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸ್ತಾರೆ. ಈ ಕಡೆ ಪವಿತ್ರ ಗೌಡ ಪರವಾಗಿ ಬಾಲನ್ ಅವರು ವಕಾಲತ್ತು ವಹಿಸ್ತಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ವಕಾಲತ್ತನ್ನು ವಹಿಸ್ತಾರೆ.